ಇವತ್ತು ಭಾರತ ವರ್ಸಸ್ ಇಂಗ್ಲೆಂಡ್ ರಣರೋಚಕ ಕಾಳಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಭಾರತ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯಕ್ಕಾಗಿ ಎಲ್ಲರೂ ಕೂಡ ಕಾದು ಕೂತಿದ್ದಾರೆ. ಇವತ್ತೇನಾದ್ರೂ ಗೆದ್ರೆ ಫೈನಲ್. ನೆಕ್ಸ್ಟ್ ನ್ಯೂಜಿಲೆಂಡ್ ಜೊತೆಗೆ ಇನ್ನೇ ದಕ್ಷಿಣ ಆಫ್ರಿಕಾನ ಹೊಡೆದು ನ್ಯೂಜಿಲೆಂಡ್ನವರು ಆಲ್ರೆಡಿ ಫೈನಲ್ ಸೇರ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಭಾರತ ವರ್ಸಸ್ ಇಂಗ್ಲೆಂಡ್ ಯಾರಾಗ್ತಾರೆ ಹಾಗಾದ್ರೆ ಫೈನಲ್ನ ಅಧಿಪತಿ ಅನ್ನೋ ಒಂದು ಪ್ರಶ್ನೆ. ಜೊತೆಗೆ ಮುಂಬೈ ವಾಂಖೆಡೆಯಲ್ಲಿ T20 ವಿಶ್ವಕಪ್ ಸೆಮಿಫೈನಲ್ ಇವತ್ತು ನಡೆಯುತ್ತೆ. T20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಮೂರನೇ ಬಾರಿಗೆ ಮುಖಾಮುಖಿ ಆಗ್ತಾ ಇದ್ದಾವೆ ಭಾರತ ಮತ್ತು ಇಂಗ್ಲೆಂಡ್. 2022ರ ಸೋಲಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಭಾರತ ಸಜ್ಜಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಏನು ಹೇಳುತ್ತೆ, ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಇತಿಹಾಸ ಏನು ಹೇಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋದು. ಜೊತೆಗೆ ಇವತ್ತಿನ ಮ್ಯಾಚ್ ಏನಾದರೂ ಬದಲಾವಣೆ ಇದೆಯಾ ಭಾರತ ತಂಡದಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಒಂದು ರೀತಿಯಾಗಿ ಇವತ್ತು ಸಂತಸದ ಒಂದು ಸಂಭ್ರಮದ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಈ ಮ್ಯಾಚನ್ನು ಗೆದ್ದರೆ ಭಾನುವಾರ ಫೈನಲ್ಗೆ ಭಾರತ ಮುಖಾಮುಖಿ ಆಗಲಿದೆ ನ್ಯೂಜಿಲೆಂಡ್ ಜೊತೆಗೆ. ಇವತ್ತಿನ ಪಂದ್ಯದ ವಿಶೇಷತೆ ಅಂದರೆ ಒಂದು ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವಂಥ ಪಂದ್ಯ. ಸ್ಟೇಡಿಯಂ ಕಂಪ್ಯಾರಿಟಿವ್ಲಿ ಚಿಕ್ಕದಾಗಿರೋದ್ರಿಂದ ಬೌಂಡ್ರಿ ಸಿಕ್ಸರ್ಗಳ ಆರ್ಭಟನ ನೋಡ್ಬೋದು ಅನಿಸುತ್ತೆ ರಾಮ್. ಜೊತೆಗೆ ಏನೊಂದು ಭಾರತ ಮತ್ತು ಇಂಗ್ಲೆಂಡ್ಗಳ ಒಂದು ಹಿಸ್ಟ್ರಿನ ಒಂದು ಸ್ವಲ್ಪ ನೋಡೋದಾದರೆ ಈ ಒಂದು ಟೂರ್ನಿನಲ್ಲೇ ಅಂದರೆ ಈ ಒಂದು ವಿಶ್ವಕಪ್ T20 ಟೂರ್ನಿನಲ್ಲೇನೆ ಒಟ್ಟು 5 ಪಂದ್ಯಗಳಲ್ಲಿ ಇಂಗ್ಲೆಂಡ್ ಈಗಾಗಲೇ ಗೆಲ್ತಾ ಬಂದಿದೆ ಸತತವಾಗಿ. ಆದರೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ಸೌತ್ ಆಫ್ರಿಕಾ ವಿರುದ್ಧ ಭಾರತ ಸೋತಿತ್ತು. ಇದು ಕಳೆದ 5 ಪಂದ್ಯಗಳ ಸ್ಟ್ಯಾಟ್ಸ್. ಇನ್ನು ಇಂಗ್ಲೆಂಡ್ ಮತ್ತು ಭಾರತದ ಮಧ್ಯ ಕಳೆದ 5 ಪಂದ್ಯಗಳಲ್ಲಿ ಏನಾಗಿತ್ತು ಅಂತ ನೋಡೋದಾದರೆ 4 ಪಂದ್ಯಗಳಲ್ಲಿ ಭಾರತ ಗೆಲುವನ್ನು ಸಾಧಿಸಿತ್ತು. ಕೇವಲ ಒಂದೇ ಒಂದು ಪಂದ್ಯದಲ್ಲಿ ಇಂಗ್ಲೆಂಡ್ ಗೆಲುವನ್ನು ಸಾಧಿಸಿತ್ತು. ಹಾಗಾಗಿ ಈ ಗೆಲುವಿನ ಸರಾಸರಿಯನ್ನು ನೋಡಿದ್ರೆ ಭಾರತನೇ ಒಂದು ಗೆಲ್ಲುವ ಫೇವರಿಟ್ ಅನ್ನೋ ರೀತಿ ಕಂಡು ಬರ್ತಿದೆ. ಜೊತೆಗೆ ಭಾರತ ತಂಡದಲ್ಲಿ ಅಂಥ ಮೇಜರ್ ಚೇಂಜಸ್ ಏನು ಮಾಡಿಲ್ಲ ಸೂರ್ಯ ಪಡೆಯಲ್ಲಿ. ಜೊತೆಗೆ ಇಂಗ್ಲೆಂಡ್ ತಂಡದಲ್ಲೂ ಕೂಡ ಮೇಜರ್ ಚೇಂಜಸ್ ಏನೂ ಆಗಿಲ್ಲ. ಆ್ಯಸ್ ಇಟ್ ಈಸ್ ಕಳೆದ ಒಂದು ಪಂದ್ಯದಲ್ಲಿ ಇದ್ದಂಥ ತಂಡನೇ ಮುಂದುವರಿಯುವಂಥ ಸಾಧ್ಯತೆ ಇದೆ. ಕೊನೆಯ ಕ್ಷಣದಲ್ಲಿ ಏನಾದರೂ ಟೀಮ್ 11ನಲ್ಲಿ ಚೇಂಜಸ್ ಆಗುತ್ತಾ ನೋಡಬೇಕಾಗುತ್ತೆ. ಬಟ್ ಭಾರತದ ಮಟ್ಟಿಗೆ ನಾವು ನಮ್ಮ ಟೀಮ್ ಇಂಡಿಯಾ ಬಾಯ್ಸ್ಗೆ ಆಲ್ ದ ಬೆಸ್ಟ್ ಹೇಳೋಣ ರಾಮ್. ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.